ಪ್ರತಿ ಕ್ಷಣನೂ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದೊಂದು ಚಾನ್ಸಸ್ ಆಪರ್ಚುನಿಟೀಸ್ ಇದ್ದಂಗೆ. ಅದನ್ನು ನೀವು ಯಾವ ಥರ ಯೂಸ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಡಿಸೈಡ್ ಆಗುತ್ತೆ. ಎಲ್ಲರಿಗೂ 24 ಅವರ್ಸೇ ಇರೋದು. ಕೆಲವರು ಅದನ್ನು ಲೈಫಲ್ಲಿ ಏನಾದರೂ ಅಚೀವ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ, ಇನ್ನೂ ಕೆಲವರು ಸುಮ್ಮನೆ ವೇಸ್ಟ್ ಮಾಡ್ತಾರೆ. ಅಂಥದ್ದೇ ಆದ ಕೆಲವು ಪಾಯಿಂಟ್ಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಟೈಮ್ನ ವೇಸ್ಟ್ ಮಾಡುತ್ತಾ ಇದ್ದೀವಿ, ಅದನ್ನು ನಾವು ರೀಪ್ಲೇಸ್ ಮಾಡಿ ಅದನ್ನು ಯಾವ ಥರ ನಾವು ಇನ್ವೆಸ್ಟ್ ಮಾಡಿ ನಮ್ಮ ಲೈಫ್ನ ಗ್ರೋತ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಸಾಧ್ಯ ವಿಷನ್. ಫಸ್ಟ್ ಪಾಯಿಂಟ್ ಬಂದು ಸ್ಕ್ರೋಲಿಂಗ್ ಸೋಷಿಯಲ್ ಮೀಡಿಯಾ ಟು ಲರ್ನಿಂಗ್ ನ್ಯೂ ಸ್ಕಿಲ್. ಯಾವಾಗಲೂ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಅದೇ ಟೈಮ್ನ ನ್ಯೂ ಸ್ಕಿಲ್ ಕಲಿಯೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅದರಿಂದ ನಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದು ಮಿಸ್ಸಿಂಗ್ ಚಾನ್ಸಸ್ ಟು ಬಿಲ್ಡಿಂಗ್ ವೆಲ್ತ್. ಅಂದರೆ ನಮಗೆ ಒಂದೊಂದು ಸಲ ಸಿಗೋ ಚಾನ್ಸಸ್ಸು ಆಪರ್ಚುನಿಟೀಸು ಮತ್ತೆ ಮತ್ತೆ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದರಿಂದ ನಮಗೆ ಏನಾದರೂ ಆಪರ್ಚುನಿಟೀಸ್ ಇದ್ದರೆ ಲೈಫಲ್ಲಿ ಗ್ರೋತ್ ಆಗೋಕ್ಕೆ ಅದನ್ನು ಯೂಸ್ ಮಾಡ್ಕೋಬೇಕು. ವೆಲ್ತ್ ಬಿಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು. ಝೀರೋ ಗ್ರೋತ್ ಟು ಕ್ರಿಯೇಟಿಂಗ್ ಆಪರ್ಚುನಿಟೀಸ್. ಇಲ್ಲಿ ನೀವೇ ಆ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಯಾರೋ ಬರ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ ಕೂತಿದ್ರೆ ನೀವು ಅಲ್ಲೇ ಇರ್ತೀರ. ಯಾರೂ ಬಂದು ನಿನಗೆ ಚಾನ್ಸ್ ಕೊಡೋದಿಲ್ಲ. ನೀನೇ ನಿನ್ನ ಅವಕಾಶಗಳನ್ನ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಬೇಕು. ಝೀರೋಯಿಂದನೂ ಎಲ್ಲ ಸ್ಟಾರ್ಟ್ ಆಗೋದು. ನೀವು ಚಿಕ್ಕದೇ ಆಗಲಿ ನೀವೇ ಒಂದು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ಅದು ಮುಂದೊಂದು ದಿನ ದೊಡ್ಡದಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಒನ್ ಬಂದು ರಿಗ್ರೆಟ್ ಲೇಟರ್ ಟು ಫ್ಯೂಚರ್ ಫ್ರೀಡಮ್. ರಿಗ್ರೆಟ್ ಈಸ್ ಬೆಟರ್ ದೆನ್ ರಿಸ್ಕ್ ಅಂತ ಎಲ್ಲ ಹೇಳ್ತಾರೆ. ರಿಗ್ರೆಟ್ ಯಾಕಾಗುತ್ತೆ ಅಂದರೆ, ಇವತ್ತು ನಾವು ಸುಮ್ಮನೆ ಲೇಝಿ ಥರ ಎಕ್ಸ್ಕ್ಯೂಸಸ್ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಮುಂದೆ ರಿಗ್ರೆಟ್ ಆಗಲೇಬೇಕಾಗುತ್ತೆ. ಒಂದು ಸಲ ಟೈಮ್ ಕಳೆದೋಗಿದೆ ಅಂದರೆ ಅದು ರಿಟರ್ನ್ ಮತ್ತೆ ಬರೋದೇ ಇಲ್ಲ. ಸೊ ಅದರಿಂದ ನಾವು ಮುಂದೆ ರಿಗ್ರೆಟ್ ಆಗಬಾರ್ದು ಅಂದರೆ, ನಮಗೆ ಫ್ಯೂಚರಲ್ಲಿ ಫ್ರೀಡಮ್ ಬೇಕು ಅಂದರೆ ಆ್ಯಕ್ಷನ್ಸ್ ತೊಗೋಬೇಕು, ಎಫರ್ಟ್ಸ್ ಆಗಬೇಕು. ನಮ್ಮ ಫ್ಯೂಚರ್ ಇವಾಗ ನಾವೇನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಮುಂದೆ ನಾವು ಸುಮ್ಮನೆ ಪಶ್ಚಾತ್ತಾಪ ಪಡೋ ಬದಲು ಇರೋ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಏನಾದರೂ ನಮ್ಮ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಅಚೀವ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ಕಂಪ್ಲೈನಿಂಗ್ ಟು ಟೇಕಿಂಗ್ ಆ್ಯಕ್ಷನ್. ಎಕ್ಸ್ಕ್ಯೂಸಸ್ ಹೇಳ್ಕೊಂಡು ಕಂಪ್ಲೇಂಟ್ ಹೇಳ್ಕೊಂಡು ಕೂತ್ರೆ ಲೈಫಲ್ಲಿ ಏನೂ ಚೇಂಜ್ ಆಗೋಲ್ಲ. ಆ್ಯಕ್ಷನ್ ತಗೊಂಡ್ರೆ ಮಾತ್ರ ಏನಾದರೂ ಲೈಫಲ್ಲಿ ಚೇಂಜಸ್ ಆಗೋಕ್ಕೆ ಸಾಧ್ಯ. ಎಕ್ಸ್ಕ್ಯೂಸಸ್ಸಿಂದ ಲೈಫ್ ಗ್ರೋತ್ ಆಗೋಲ್ಲ. ಎಫರ್ಟ್ಸಿಂದ ಮಾತ್ರ ಲೈಫ್ ಗ್ರೋತ್ ಆಗುತ್ತೆ. ಪ್ರತಿದಿನ ಎಕ್ಸ್ಕ್ಯೂಸಸ್ ಹೇಳ್ಕೊಂಡು ಕಂಪ್ಲೇಂಟ್ ಮಾಡಿಕೊಂಡೇ ನೀವಿದ್ದರೆ ಇನ್ನೊಬ್ಬರು ಯಾರೋ ನಿಮಗಿಂತ ಮುಂದೆ ಹೋಗಿರ್ತಾರೆ. ನೀವು ಯಾವಾಗಲೂ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡೋ ಬದಲು ಆ ಪ್ರಾಬ್ಲಮ್ಸ್ಗೆ ನಾವು ಯಾವ ಥರ ಸೊಲ್ಯೂಷನ್ಸ್ ಹುಡುಕೋಬೋದು, ಆ ಸೊಲ್ಯೂಷನ್ಸ್ ಏನು ಅಂತ ನೋಡಿದ್ರೆ ನಾವು ಸೊಲ್ಯೂಷನ್ಸ್ ಹುಡುಕೊಂಡ್ರೆ ಆವಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾವು ಲೈಫಲ್ಲಿ ಏನಾದರೂ ಗ್ರೋತ್ ಆಗ್ಬೋದು, ಅಚೀವ್ ಮಾಡ್ಬೋದು. ಸ್ಲೀಪಿಂಗ್ ಟೂ ಮಚ್ ಟು ವೇಕಿಂಗ್ ಅಪ್ ಅರ್ಲಿ. ನಿದ್ದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಬೇಕು. ಯಾವಾಗಲೂ ಮಲಗಿದ್ರೆ ಅದೇನಾಗುತ್ತೆ ಹೇಳಿ, ಲೇಜಿನೆಸ್ ಆಗುತ್ತೆ. ಟೂ ಮಚ್ ಸ್ಲೀಪ್ ಮಾಡೋದ್ರಿಂದ ಅಂದರೆ ತುಂಬ ಮಲಗೋದ್ರಿಂದ ಅದು ನಮಗೆ ಕಂಫರ್ಟ್ ಅನ್ನಿಸ್ಬೋದು. ಆದರೆ ಆ ಕಂಫರ್ಟ್ ಝೋನಲ್ಲಿ ಯಾವುದೇ ಥರದ ಗ್ರೋತ್ ಇರೋದಿಲ್ಲ. ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ಡೇ ಫುಲ್ಲು ತುಂಬ ಹ್ಯಾಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎನರ್ಜಿಟಿಕ್ಕಾಗಿರುತ್ತೆ. ಅದನ್ನೇ ನಾವು ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ಕೊಂಡು ಹೋದರೆ ಬೇರೆಯವ್ರಿಗೆ ಸಿಗೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನಮಗೆ ಸಿಗುತ್ತೆ. ನಾವು ಲೈಫ್ನ ತುಂಬ ಚೇಂಜ್ ಮಾಡ್ಕೋಬೋದು. ತುಂಬ ಏನಾದರೂ ನಾವು ಲೈಫ್ನ ಚೇಂಜ್ ಮಾಡಿಕೊಂಡು ಗ್ರೋತ್ ಆಗೋದಕ್ಕೆ, ಸಕ್ಸಸ್ ಆಗೋದಕ್ಕೆ ಆ ಟೈಮ್ನ ಯೂಸ್ ಮಾಡ್ಕೋಬೋದು. ಸೊ ವೇಕಪ್ ಅರ್ಲಿ, ಬಿಲ್ಡ್ ಯುವರ್ ಫ್ಯೂಚರ್. ಇಗ್ನೋರಿಂಗ್ ಡ್ರೀಮ್ಸ್ ಟು ವರ್ಕಿಂಗ್ ಫಾರ್ ಡ್ರೀಮ್ಸ್. ಅಂದರೆ ಸುಮ್ಮನೆ ಕನಸಿದ್ರೆ ಡ್ರೀಮ್ಸ್ ಇದ್ದರೆ ಏನು ಯೂಸ್ ಇಲ್ಲ. ಅದಕ್ಕೋಸ್ಕರ ಕೆಲಸ ಮಾಡಬೇಕು. ನೀವೇನಾದರೂ ನಿಮ್ಮ ಡ್ರೀಮ್ಸ್ನ ಇಗ್ನೋರ್ ಮಾಡಿದ್ರೆ ಮುಂದೆ ತುಂಬ ರಿಗ್ರೆಟ್ ಆಗಬೇಕಾಗುತ್ತೆ. ಸೊ ಅದರಿಂದ ಅದ್ರ ಬದಲು ನಿಮ್ಮ ಡ್ರೀಮ್ಸ್ ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಕೆಲಸ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ. ಎಕ್ಸ್ಕ್ಯೂಸಸ್ ಬದಲು ಎಫರ್ಟ್ಸ್ ಹಾಕಿ. ನಿಮ್ಮ ಲೈಫ್ ಡ್ರೀಮ್ಸ್ನ ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಇಗ್ನೋರ್ ಬದಲು ಇಂಪ್ರೂವ್ ಮಾಡ್ಕೊಳ್ಳಿ ಡೈಲಿ ಸ್ವಲ್ಪ ಸ್ವಲ್ಪ. ಸೊ ಆವಾಗ ನಿಮ್ಮ ಲೈಫಲ್ಲಿ ನೀವು ಗ್ರೋತ್ ಆಗ್ತೀರಾ. ಸೇಯಿಂಗ್ ಸಮ್ ಡೇ ಟು ಸ್ಟಾರ್ಟಿಂಗ್ ಟುಡೇ. ಅಂದರೆ ಒಂದಿನ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಹೇಳೋದನ್ನ ಬಿಟ್ಟು ಇವತ್ತೇ ಈಗಲೇ ಅಂತ ಶುರು ಮಾಡಿದ್ರೆ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಆಗೋಕ್ಕೆ, ಲೈಫ್ ಚೇಂಜಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ.
ನಾಳೆ ನಾಳೆ ಅಂತ ಆ ನಾಳೆ ಬರೋದೇ ಇಲ್ಲ. ಟೈಮ್ ಹಾಗೆ ಟೈಮ್, ಏಜ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಕೂರಲ್ಲ. ಸೊ ಅದರಿಂದ ಆದಷ್ಟು ಬೇಗ ಏನು ಮಾಡ್ತಿರೋ ಏನೇ ಆಗಲಿ ಇವಾಗಲೇ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ, ಇವತ್ತೇ ಸ್ಟಾರ್ಟ್ ಮಾಡಿ. ಅದರಿಂದ ನೀವು ಲೈಫಲ್ಲಿ ಏನಾದರೂ ಗ್ರೋತ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಲಾಸ್ಟ್ ಪಾಯಿಂಟು, ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಸೀಕಿಂಗ್ ಕಂಫರ್ಟ್ಸ್ ಟು ಸೀಕಿಂಗ್ ಗ್ರೋತ್. ಕಂಫರ್ಟ್ ಝೋನ್ ನಮ್ಗೆ ಯಾವಾಗಲೂ ಸೇಫಾಗೇ ಫೀಲ್ ಆಗುತ್ತೆ ಬಟ್ ಅಲ್ಲೇನೂ ಚೇಂಜಸ್ ಇರಲ್ಲ. ಅದೇ ಡೈಲಿ ಲೈಫು. ಕಂಫರ್ಟ್ ಝೋನ್ ಯಾವ ಥರ ಅಂದರೆ ಒಂಥರ ಟೆಂಪರವರಿ ಹ್ಯಾಪಿನೆಸ್ ಥರ. ಮುಂದಕ್ಕೆ ತುಂಬ ಅದು ನಾವು ಟೆಂಪರವರಿ ಹ್ಯಾಪಿನೆಸ್ ಕೊಟ್ಟು ಮುಂದಕ್ಕೆ ತುಂಬ ಪೇಯ್ನ್ ಕೊಡುತ್ತೆ. ಯಾವಾಗ ನಿಮ್ಮ ಲೈಫಲ್ಲಿ ಏನಾದರೂ ಗ್ರೋತ್ ಆಗಬೇಕು, ಏನಾದರೂ ಅಚೀವ್ ಮಾಡಬೇಕು ಅಂತ ನೀವೇನಾದರೂ ಫೀಲ್ ಆಗಿದ್ದೀರಾ ಅಂದರೆ ಫಸ್ಟು ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ನಿಮ್ಮ ಕಂಫರ್ಟ್ ಝೋನಿಂದ ನಿಮ್ಮ ಕನಸುಗಳ್ನ ನನಸು ಮಾಡೋಕ್ಕೆ ಆಗೋದಿಲ್ಲ. ನಿಮ್ಗೆ ಯಾವಾಗ ಏನಾದರೂ ಮಾಡ್ತಿರ್ಬೇಕಾದ್ರೆ ಅದು ಅನ್ಕಂಫರ್ಟಬಲ್ ಅನಿಸುತ್ತೋ, ಸೊ ನೀವು ಆವಾಗಲೇ ನೀವೇನಾದರೂ ಅಲ್ಲಿ ಹೊಸದನ್ನು ಕಲಿತಿರ್ತೀರ. ಸೊ ಅದರಿಂದ ಯಾವಾಗಲೂ ನೀವು ಕಂಫರ್ಟ್ ಝೋನಾಗಿರೋಕ್ಕೆ ಇಷ್ಟಪಡಬೇಡಿ. ಅದರಿಂದ ಹೊರಗಡೆ ಬಂದ್ರೇ ನಿಮ್ಮ ಲೈಫಲ್ಲಿ ಏನಾದರೂ ನೀವು ಅಚೀವ್ ಮಾಡೋಕ್ಕೆ, ಗ್ರೋತ್ ಆಗೋದಕ್ಕೆ ಚಾನ್ಸಸ್ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಸಾಧ್ಯ ವಿಷನ್. ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ನಾನು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.